ನಮಸ್ಕಾರ ಕರ್ನಾಟಕ. ಮನುಷ್ಯನಿಗೆ ಪರಿಸ್ಥಿತಿ ಕರ್ಮಗಳು ಯಾವ ಥರ ಬರುತ್ತೆ ಅಂದರೆ, ನಿನ್ನೆ ನಡೆದ ಒಂದು ಘಟನೆನೇ ಸಾಕ್ಷಿ. ಏನಪ್ಪ ಅಂದರೆ, ರಘು ಅವರ A4 ಏನಿದ್ದಾರೆ ಆರೋಪಿ, ರಘು ತಾಯಿ ತೀರ್ಕೊಂಡಿರ್ತಾರೆ, ಸಾವನ್ನಪ್ಪಿರ್ತಾರೆ. ಕೋರ್ಟಿಗೆ ಅರ್ಜಿ ಹಾಕಿರ್ತಾರೆ. ಕೋರ್ಟು ಪರ್ಮಿಷನ್ ಕೊಡುತ್ತೆ, ಶವ ಸಂಸ್ಕಾರ ಏನಿದೆಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆ ಒಂದು ಪರ್ಮಿಷನ್ ಕೊಟ್ಟರು. ರಘು ಅವರು ಹೋಗೋಕ್ಕೆ ತಯಾರಿರಲಿಲ್ಲ. ರಘು ಏನಕ್ಕೆ ಹೋಗಲಿಲ್ಲ ಅಂದರೆ, ಎಂಥ ಪರಿಸ್ಥಿತಿ ನೋಡ್ಗುರು. ತಾಯಿ ಸತ್ರು ಹೋಗೋದಕ್ಕೆ ಮನಸ್ಸಿಲ್ಲ ಅಂದರೆ ಯಾವ ಥರ ಕುಗ್ಬಿಡಿದಾನೆ ಮನುಷ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮುಖ ಎತ್ಕೊಂಡು ಚಿತ್ರದುರ್ಗದಲ್ಲಿ ಯಾವ ಥರ ಹೋಗೋಕ್ಕಾಗುತ್ತೆ? ಮಾನ ಮರ್ಯಾದೆ 3 ಕಾಸು ಹರಾಜಾಗ್ಬಿಟ್ಟಿದೆ. ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿಲಿ ಹೋದರೆ ಅಲ್ಲಿ ನೋಡುವಂಥ ದೃಷ್ಟಿಕೋನಗಳು ಯಾವ ಥರ ಇರುತ್ತೆ, ಅವನಿಗೆ ಮಕ್ಕಳಿದ್ದಾವೆ, ಅವು ಯಾವ ಥರ ನೋಡುತ್ತೆ, ಎಲ್ಲನೂ ಪರಿಸ್ಥಿತಿ ಯಾವ ಥರ ಮನುಷ್ಯನ ಕಾಡುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆನೇ ಒಂದು ಉದಾಹರಣೆ. ಕೊನೆಗೆ ವಿಡಿಯೋ ಕಾಲ್ ಮೂಲಕ ಅವರ ತಾಯಿಯ ಕೊನೆಯ ಮುಖ ನೋಡಿದ್ದಾರೆ. ಎಂಥ ಪರಿಸ್ಥಿತಿ ಗುರು ಮನುಷ್ಯನಿಗೆ. ನನಗಂತೂ ನೆನೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಇನ್ನೊಂದು ಸಾರಿ ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯ ಅನ್ನೋದು ಇದಕ್ಕೇನೆ. ಮತ್ತು ಸ್ನೇಹಿತರೆ, ಈ ಘಟನೆ ಬಗ್ಗೆ, ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ನಿಮಗೇನು ಅನಿಸುತ್ತೆ? ಮತ್ತು ಈ ಒಂದು ಅವರ ತಾಯಿಯ ದರ್ಶನ, ಸಾವಿನ ಕೊನೆಯ ಹಂತದ ಒಂದು ಅಂತ್ಯ ಸಂಸ್ಕಾರಕ್ಕೂ ಹೋಗಿಲ್ದಿರೋ ಮಗನ ಬಗ್ಗೆ ನಿಮಗೇನು ಅನಿಸುತ್ತೆ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.